ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಅಡುಗೆಗೆ ಒಂದೆಲ್ಗ ಸೊಪ್ಪಿನ ಪಲ್ಯ ಉಪ್ಸಾರು ಮಾಡೋಣ ಅಂತ ನಮ್ಮ ತೋಟದಲ್ಲಿ ಒಂದೆಲ್ಗ ಸೊಪ್ಪಿಟ್ಟಿದೆ. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಕುಯ್ದಿಟ್ಟಿದ್ದೆ ಸೊಪ್ಪು, ಅದು ಸಾಲಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಡು ತಗೊಬಂದೆ. ಒಂದೆಲ್ಗ ಸೊಪ್ಪಿನ ಬಗ್ಗೆ ಏನು ಹೇಳಬೇಕಾಗಿಲ್ಲಲ್ವ, ಗೊತ್ತಿರುತ್ತೆ ನಿಮಗೇನೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಬೆಳಗ್ಗೆ ಕೊಟ್ಟರೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ, ಓದೋಕ್ಕೆಲ್ಲ. ಅವಳಷ್ಟು ತಿನ್ನಲ್ಲ, ಹಂಗಾಗಿ ನಾನು ಸ್ವಲ್ಪ ಪಲ್ಯ ಅದು ಇದು ಮಾಡಿ ಕೊಡ್ತೀನಿ. ನೀಟಾಗಿ ಒಂದು 4 ಟೈಮ್ಸ್ ತೊಳೆದ್ಬಿಡೋಣ. ತೊಳೆದು ನೀರು ಸೋರು ಹಾಕಿದ್ದೀನಿ. ಅದು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ, ಆಮೇಲೆ ಕಟ್ ಮಾಡೋಣ. ಸೊಪ್ಪು ಕಾಳು ಎಲ್ಲ ಬೇಯಿಸಿ ತಪ್ಪಲಿಲಿ ನೀರು ಸೋರಲಿ ಅಂತ ಸೋರು ಹಾಕಿದ್ದೀನಿ. ನಾನು ಯಾವಾಗಲೂ ಈ ಥರ ಮಾಡೋದಾದರೆ ತಪ್ಪಲಿಲೇ ಬೇಯಿಸೋದು, ಕುಕ್ಕರಲ್ಲಿ ಮಾಡಲ್ಲ. ಮಾಮೂಲಿ ಬರೀ ಸೊಪ್ಪು ಹಾಕೇ ಮಾಡ್ತೀನಿ, ಹಾಗೆ ಆಯಿಲಲ್ಲಿ ಡ್ರೈ ಮಾಡಿ. ಇವತ್ತು ಸ್ವಲ್ಪ ನೋಡೋಣ ಬೇರೆ ಥರ ಮಾಡೋಣ ಅಂತ ಅಲಸಂದೆ ಕಾಳು, ಹೆಸರು ಕಾಳು ಹಾಕಿದ್ದೀನಿ. ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ, ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಒಂದು 3 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಈರುಳ್ಳಿ, ಕರಿಬೇವು ಸ್ವಲ್ಪ, ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಬನ್ನಿ ಮಾಡೋಣ, ನೋಡೋಣ. ಫಸ್ಟು ಸ್ಟವ್ ಆನ್ ಮಾಡಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನು. ಸ್ವಲ್ಪ ಎಣ್ಣೆ ಕಾಯಲಿ, ಸಾಸಿವೆ ಹಾಕಿದ್ದೀನಿ. ಚಿಟಪಟ ಅಂತಿದೆಯಾ? ಅಂತಿದೆ. ನೆಕ್ಸ್ಟು ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದೆ, ಸಾಕು. ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಾಯಿ ಫ್ರೈ ಆಗಿದೆ. ಇವಾಗ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಕಾಳು ಹಾಕಿದ್ದೀನಿ, ಮಿಕ್ಸ್ ಮಾಡೋಣ. ಸ್ವಲ್ಪ ಸಾಲ್ಟ್ ಹಾಕಬೇಕು, ಹಾಕಿಲ್ಲ. ಸಾಲ್ಟ್ ಹಾಕಿ ಫುಲ್ಲು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡಬೇಕಷ್ಟೆ ಹೆಂಗೆ ಬಂದಿದೆ ಅಂತ. ನೀವು ಮಾಡಿ, ಸಿಂಪಲ್ಲಾಗಿ ಚೆನ್ನಾಗಿದೆ. ಮಾಡಿಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ಕಾಮೆಂಟ್ ಮಾಡಿ ನನಗೆ. ಥ್ಯಾಂಕ್ ಯು, ಧನ್ಯವಾದಗಳು.